ಅಜಯ್ ಅಣ್ಣ ಫುಲ್ಲು ಬ್ಯುಸಿ ಅಜಯ್ ಅಣ್ಣ ನಮ್ಮ ಕಡೆಯಿಂದ 200K ಸಬ್ಸ್ಕ್ರೈಬರು ಕಂಗ್ರಾಟ್. ಏನು ಕೊಡೋದಂದರೆ ಆ ಚೈನು ಎತ್ತಕ್ಕೆ ಅಲ್ಲಿ ಬರ್ತೈತಲ್ಲ ಚೈನ್ಗಳನ್ನ ಎತ್ತಕ್ಕೆ ನೋಡಿದ್ರ ಎಲ್ಲಿವರೆಗೂ ಐತಂದ್ರೆ ಕಾರು. ಅಣ್ಣ ಈ ಕಡೆ ನೋಡ್ಕೊಂಬ. ಹಿಂಗೆ ಗಾಡಿಗಳು ಜೊತೆ ಆಗ್ಬಿಟ್ರೆ ಓಡ್ಸಕ್ಕೆ ಒಂಥರ ಖುಷಿ, ಇಂಟ್ರೆಸ್ಟ್, ನಿದ್ದೆ ಬರಲ್ಲ, ಬೇಜಾರಾಗಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಡಿ ಓಡ್ಸಕ್ಕೆ ಆಗ್ತಿಲ್ಲ. ಗಾಳಿ ಮಳೆನೂ ಅದ್ರಾಗೆ ಗಾಳಿ ಅದು ನೆನೆಯಂಗಿಲ್ಲ. ಇದು ನೆಂದ್ರೂ ಪರವಾಗಿಲ್ಲ, ಏನಾಗಲ್ಲ. ಇದನ್ನ ತಗೊಂಡೋಗಿ ಇವಾಗ ಇದಕ್ಕೆ ಕಬ್ಣದ ಅಂಶ ಇದು ಹಾಯ್ ಸ್ನೇಹಿತರೆ, ನಮ್ಮ ಅರ್ಜುನಕ್ಕೆ ಶೋರೂಮ್ ಬಂದಿದ್ವಿ. ಇದೆ ನೋಡಿ ನಮ್ಮ ಲೈಲ್ಯಾಂಡ್ ಶೋರೂಮು, ಲೈಲ್ಯಾಂಡ್ ಸರ್ವಿಸ್ ಸೆಂಟರ್ ನಮ್ಮ ಬೇಗೂರಾಗೇನೆ. ಗಾಡಿ ನೋಡಿ ಎಲ್ಲಿ ನಿಂತ ನಮ್ಮ ಅರ್ಜುನ. ಗಾಡಿಗಳು ಸಿಕ್ಕಾಬಡೆ ಗಾಡಿ ಇಲ್ಲೆಲ್ಲ ನೋಡಿ, ಎಲ್ಲ ಸರ್ವಿಸಿಗೆ ಬಂದು ನಿಂತಿರೋದು, ಎಲ್ಲ ಸರ್ವಿಸಿಗೆ ಬಂದು ನಿಂತಿರೋದು. ಇವತ್ತಂತೂ ಆಗಲ್ಲ ಕೆಲಸ, ಇನ್ನು ನಾಳೆ ಬಿಡ್ಕೊತೀನಿ, ನಾಡ್ದು 2 ದಿನ 3 ದಿನ ಅಂತವ್ರೆ. ಗಾಡಿಗಳು ಬೇಜಾನಾಗವೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಗಾಡಿ ಇಲ್ಲಿ ಬೆಳಗ್ಗೆಯಿಂದ ನಿನ್ನೆ ಕುಣಿಗಾಲ್ ಖಾಲಿ ಮಾಡ್ಕೊಂಡು ಬಂದಿದ್ದು. ಏನು ಮಾಡ್ತಾರೋ ಗೊತ್ತಿಲ್ಲ. ಏನಪ್ಪ ಅಂದರೆ ಪ್ರಾಬ್ಲಮ್ಮು, ಅಲ್ಲಿ ಸಿಟಿ ಒಳಗೆ ಒಂದು 8ನೇ ಮೈಲಲ್ಲಿ ಒಂದು ಶೋರೂಮ್ ಐತೆ, ಚಿಕ್ಕಬಿದ್ರಕಲ್ಲ ವಿಡಿಯೋ ಫ್ಯಾಕ್ಟ್ರಿ ತವ, ಅದು ಅಲ್ಲಿಂದ ಶಿಫ್ಟ್ ಮಾಡ್ತಾಯಿದ್ದಾರೆ ಬೇರೆ ಕಡೆ. ಹಂಗಾಗಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ ಗಾಡಿ ಇಲ್ಲಿ ಬಂದು ಸೇರ್ಕೊಂಬಿಟ್ಟವೆ. ಅಲ್ಲಿ ಓಪನ್ ಇದ್ರೆ ಇಲ್ಲಿ ಇಷ್ಟೊಂದು ಗಾಡಿ ಬರ್ತಿರ್ಲಿಲ್ಲ. 2 ಕಡೆ ಶೋರೂಮ್ ಇದ್ರೆ, ಈಗ ಒಂದೇ ಕಡೆ ಇರೋದ್ರಿಂದ ಎಲ್ಲ ಇಲ್ಲೇ ಬಂದ್ಬಿಟ್ಟವೆ. ಗಾಡಿಗಳು ಬೇಜಾನಾಗ್ಬಿಟ್ಟವೆ. ಎಷ್ಟೊತ್ತಿ ಮಾಡ್ತಾನಂತ ಬೇಗೂರಲ್ಲಿ ಇರೋ ಶೋರೂಮ್ ಇದು. ನೋಡೋಣ, ಇವತ್ತು ಗಾಡಿ ಇಲ್ಲೇ ಬಿಟ್ಟು ಈಗ ಸದ್ಯಕ್ಕೆ ನೆಲಮಂಗಲ ಹೋಗೋ ಪ್ಲ್ಯಾನ್ ಐತೆ. 5 ಗಂಟೆ ಮೇಲೆ ನಾನು ಒಳಗೆ ಹಾಕತ್ತೀನಿ ಅಂತ ಹೇಳೋನೆ. ಈಗ ನೆಲಮಂಗಲ ಹೋಗ್ಬೇಕು, ಯಾಕಂದರೆ ಇವತ್ತು ನನ್ನ ಬರ್ತಡೇ ಇರೋ. ನೆಲಮಂಗಲಕ್ಕೆ ಹೋಗ್ಬೇಕು. ಮನೆಗೆ ಹೋಗಿ, ಮನೆಯಿಂದ ಇಲ್ಲೇ ಮನೆ ಅರ್ಧ ಕಿಲೋಮೀಟ್ರು, ಮನೆಗೆ ಹೋಗಿ 5 ಗಂಟೆ ಬರ್ಬೇಕು. ರಿಟರ್ನ್ 5 ಗಂಟೆ ಬಂದು ಬಿಡಬೇಕು. ಕಾಣ್ತೀವಿ ನೋಡಿ ಅಶೋಕ್ ಲೈಲ್ಯಾಂಡ್ ಶೋರೂಮಲ್ಲಿ ಬಿಡ್ಬೇಕು. 5 ಗಂಟೆ ಬಂದು ಸದ್ಯಕ್ಕೆ ಓಟ್ ಬರೋಣ. ಈಗ ಹೋಗಿ ನೆಲಮಂಗಲ ಓಟ್ ಬರೋಣ, ಆಮೇಲೆ ನೋಡೋಣ ನಾಳೆ ಏನೇನು ಕೆಲಸ ಮಾಡ್ತಾರೆ ಏನಂತ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಅರ್ಜುನ ಶೋರೂಮ್ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಅಜಯ್ ಬ್ರದರ್ ಬಂದಿದ್ರು ಇಲ್ಲಿ. ನಿನ್ನೆ ಫೋನ್ ಮಾಡಿದ್ದೆ ನಾನು, ಇವತ್ತು ಬಂದು ಮಾತಾಡ್ಸೋಕೆ ಬಂದಿದ್ದಾರೆ. ನೋಡಿ ನಮ್ಮ ಶರತ್ ಗುರು ಅಜಯ್ ಬ್ರದರ್ ಬಂದು. ಅಣ್ಣ ಶರತ್ ಅಣ್ಣ, ಆಯ್ ನಮ್ಮ ಸಬ್ಸ್ಕ್ರೈಬರ್ಗೆ ಅಣ್ಣ ಫುಲ್ಲು ಬ್ಯುಸಿ. ಅಜಯ್ ಅಣ್ಣ ನಮ್ಮ ಕಡೆಯಿಂದ 200K ಸಬ್ಸ್ಕ್ರೈಬರು ಕಂಗ್ರಾಟ್. ಬರ್ತಡೇ ನಿನ್ನೆ, ನಮಗೆ ನಿನ್ನೆ ಸಿಗಲಿಲ್ಲ. ನೀವು ನಿನ್ನೆ ಅದಕ್ಕೆ ಫೋನ್ ಮಾಡಿದ್ದು ವಿಡಿಯೋ ನೋಡಿ. ಹಾಂ, ನಮ್ಮ ಅಜಯ್ ಅಣ್ಣ ಎಲ್ಲ ಸಿಕ್ಕಿ ಮಾತಾಡ್ಸಿರೋ. ಬರ್ರಿ ಫಸ್ಟ್ ನಮ್ಮ ಶೋರೂಮ್ ಹತ್ರ ಹೋಗೋಣ. ನೋಡಿ ನಮ್ಮ ಶರಣ್ ಬ್ರೋ ಮಾತಾಡ್ಕೊಂಡು. ಬಾಯ್ ಬ್ರದರ್, ಶರತಣ್ಣ ಮಾತಾಡ್ಸ್ಕೊಂಡ್ರು. ನಮ್ಮ ಭೀಮಾ ನಮ್ಮದು ಅರ್ಜುನ, ಅವ್ರದ್ದು ಭೀಮಾ. ಸಾಕಾಗೈತಿ ಮಾತಾಡ್ಸ್ಕೊಂಡ್ರು. ಇವಾಗ ನಾವು ನಮ್ಮ ಕೆಲಸ ಕಡೆ ಹೋಗೋಣ. ಶೋರೂಮಲ್ಲಿ ಹೋಗಿ ನಮ್ಮ ಗಾಡಿ ಫಸ್ಟು ನೋಡೋಣ. ಹಿಂದ್ಗಡೆಯಿಂದ ನೋಡಿ ಸಾಕಾಗೈತೆ. ಬರ್ರಿ ಫಸ್ಟ್ ನಮ್ಮ ಗಾಡಿ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ವೀಲ್ಗಳೆಲ್ಲ ಬಿಚ್ಚಿಕ್ಬಿಟ್ಟಿದ್ದಾರೆ. ಇನ್ನು ಬ್ರೀಸಿಂಗ್ ಮಾಡಬೇಕು, ಆಯಿಲ್ ಚೇಂಜ್ ಎಲ್ಲ ಆಗ್ಬಿಟ್ಟಿದೆ. ಶೋರೂಮಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಆದರೂ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಕೆಲಸ ಎಲ್ಲ ಆದಮೇಲೆ ಸಿಗೋಣ, ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಪ್ಪ ಇದೆ ಅಂದರೆ ನಮ್ಮ ಊರಲ್ಲಿದ್ದೀನಿ, ನಮ್ಮ ನೆಲಮಂಗಲದಲ್ಲಿ. ನಾನು ಯಾವಾಗ ಬಂದರೂ ಗಾಡಿ ಇಲ್ಲೇ ಪಾರ್ಕ್ ಮಾಡೋದು. ಇವತ್ತಿಗೆ 3 ರಿಂದ 4 ದಿನ ಆಯಿತು, ಒಳ್ಳೆ ರೆಸ್ಟಲ್ಲಿದ್ದೀನಿ. 21ನೇ ತಾರೀಕು ಬಂದವನು. ಇವತ್ತೆಷ್ಟು ತಾರೀಕು ಗೊತ್ತಾ? ಇವತ್ತು ತಾರೀಕು ಎಲ್ಲೈತಪ್ಪ, 25 ತಾರೀಕು ಇವತ್ತು. ಗಾಡಿ ಆಯಿಲ್ ಸರ್ವಿಸು, ಅಪ್ಗ್ರೀಸ್ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ 40,000 ಬಿಲ್ ಆಯಿತು. ಮತ್ತೆ ಲೋಡ್ಗಳಿಲ್ಲ, 2 ದಿವಸದಿಂದ ಲೋಡ್ಗಳಿಲ್ಲ. ಇವತ್ತು ಮತ್ತೆ ಕುಣಿಗಲ್ಲಿಂದ ಲೋಡ್ ಹೇಳಿದ್ರು ಹೊಸಪೇಟೆಗೆ ಹೋಗ್ಬೇಕು. ಇವಾಗ ಬೆಳಗ್ಗೆನೇ ಹೇಳಿದ್ರು
9 ಗಂಟೆ 9:10 ಹೋಗೋಣ. ಆದಷ್ಟು ಬೇಗ ಹೋಗಕ್ಕೆ ಬೇರೆ ಹೇಳವ್ರೆ, ಯಾಕಂದರೆ ಗಾಡಿಗಳು ಜಾಸ್ತಿ ಅವೆ ಅಂತೆ, ಲೋಡ್ ಬೇರೆ ಇಲ್ಲ. 3 ದಿವಸ ನಿಂತ್ಕೊಂಡಿತ್ತಲ್ಲ, ಗಾಡಿಗಳೆಲ್ಲ ನಿಂತು ಬಿಡವೆ. ಲೇಟ್ ಆದರೆ ಬೇರೆ ಗಾಡಿ ಹಾಕ್ಬಿಡ್ತಾರೆ, ಬೇಗ ಬಾ ಅಂತ ಹೇಳಿದ್ದಾರೆ. ನಾವು ಸಿಕ್ಕಾಪಟ್ಟೆ ಹಿಂಸೆ, ಈ ಹಂಸಗಳು ಸಿಕ್ಕಾಪಟ್ಟೆ ಹಿಂಸೆ. ಸೌಂಡ್ ಅಂದರೆ ಸೌಂಡ್ ಅದು. ಬರ್ರಿ ಈಗ ನಾವು ನಮ್ಮ ಜರ್ನಿ ಕುಣಿಗಲ್ ಕಡೆ ಹೋಗೋಣ. ಒಳ್ಳೆ 3-4 ದಿವಸ ರೆಸ್ಟ್ ತಗೊಂಡಿದ್ದೀವಿ. ಈಗ ಕುಣಿಗಲ್ ಕಡೆ ಹೋಗೋಣ. ಮತ್ತು ಸರ್ವಿಸ್ ಏನೇನು ಮಾಡ್ರಿ ಏನೇನು ಮಾಡಿಲ್ಲ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ರನ್ನಿಂಗಲ್ಲಿ ಮಾತಾಡ್ಕೊಂಡು ಹೋಗೋಣ. ನೋಡಿ ಅಲ್ಲಿಂದ ನಮ್ಮ ಕುಣಿಗಲ್ ಹತ್ತತ್ರ ಬಂದು ಟಿಪ್ಸ್ ಹ್ಯಾಂಡ್ ಪೋಸ್ಟ್ ಹತ್ತತ್ರ ಬಂದು ಗ್ರೀಸ್ ಹೊಡ್ಯಕ್ಕೆ ನಿಲ್ಸಿದ್ದೀನಿ. ಗ್ರೀಸು ಸ್ವಲ್ಪ ಏರ್ ಚೆಕ್ ಮಾಡಿಸ್ಬೇಕಾಗಿತ್ತು, ಹಂಗಾಗಿ ಗ್ರೀಸ್ ಹೊಡಿಸ್ಬಿಟ್ಟು ಏರ್ ಚೆಕ್ ಮಾಡಿ ಇಲ್ಲಿ ನಾಷ್ಟ ಟಿಫನ್ ಮಾಡ್ಕೊಂಬಿಡೋಣ. ಇಲ್ಲಿ ಟಿಫನ್ ಮಾಡ್ಕೊಂಡು ಸೀದಾ ರೈಟ್ ನಂತರ ನಾನು ನೋಡಿದ್ವಿ. ಇದು ಈ ವೀಲು ಸ್ವಲ್ಪ ಯಾಕೋ ಏರ್ ಇಳಿಯೋಂಗೆ ಕಾಣ್ತೈತೆ. ಹೊಸಪೇಟೆಗೆ ಹೊಸ ಟೈರ್ ಹಾಕ್ಬೇಕು, ಹಂಗಾಗಿ ಒಂದು ಸ್ವಲ್ಪ ಏರು ಚೆಕ್ ಮಾಡಿಸ್ಕೊಂಬಿಡೋಣ ಅಂಥೇಳಿ ಏರ್ ಚೆಕ್ ಮಾಡಿಸ್ಕೊತಾ ಇರೋದು. ಹಂಗೆ ಗ್ರೀಸ್ ಹೊರಿಸ್ಬಿಡೋದು. ಏನು ಕಾರಪ್ಪ ರೋಡಲ್ಲಿ ಎಷ್ಟು ಕಾರ್ಗಳು ಹೋಗ್ತದೆ. ಹೊಸ ಕಾರ್ಗಳೆಲ್ಲ ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲ ಊರು ಬಿಟ್ಟು ಹೋಗ್ತಾಯಿದ್ದಾರೆ ಬೆಂಗಳೂರಿಂದ. ಭಾನುವಾರ ಬಂದುಬಿಟ್ರೆ ಸಾಕು, ಇರೋಬ್ಬರ ಕಾರು ಬೆಂಗಳೂರಾಗಿರೋರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಟ್ರಿಪ್ ಬಂದುಬಿಡ್ತಾರೆ. ಹೊರನಾಡು, ಶೃಂಗೇರಿ, ಕಳಸ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಯಡಿಯೂರು, ಅವು ಇವು ಅಂತ ಎಲ್ಲ ಊರು ಬಿಟ್ಟು ಹೊಂಟುಬಿಡ್ತಾರೆ. ನೋಡಿ ಇನ್ನೂ ಬರ್ತಾನೆ ಇದೆ ನೋಡಿ ಕಾರ್. ಬೆಳಗ್ಗೆ ಈ ಕಡೆಯಿಂದ ಹೋಗ್ತಿರ್ತಾರೆ, ಸಂಜೆ ಆ ಕಡೆಯಿಂದ ಬರ್ತಿರ್ತಾರೆ. ರೋಡಲ್ಲಿ ಗಾಡಿಗಳೇ ಓಡ್ಸೋಕ್ಕಾಗಲ್ಲ ಭಾನುವಾರ ಬಂದುಬಿಟ್ರೆ. ಬರೀ ಅವ್ನು ಗ್ರೀಸ್ ಹೊಡಿತಾ ಇರಲಿ, ಅಷ್ಟೊತ್ತಿಗೆ ನಾವು ಹೋಗಿ ನಾಷ್ಟ ಗೀಷ್ಟ ಮಾಡ್ಕೊಂಬಿಡೋಣ. ಸ್ಕ್ರ್ಯಾಚರ ಹೆಂಗಂದರೆ ಏರ್ ಚೆಕ್ ಮಾಡಿ ಪಂಚರೇ ಆಗ್ಬಿಡೈತದೆ ಟಯರ್. ಅದು ಏರ್ ನಿಧಾನಕ್ಕೆ ಇಳಿತಿದೆ, ಗೊತ್ತಾಗಲಿಲ್ಲ. ಇವಾಗ ಸ್ವಲ್ಪ ಜೋರಾಗಿ ಇಳಿತೈತೆ. ಟಯರ್ ಬಿಚ್ಚಬೇಕು, ಗ್ರೀಸೆಲ್ಲ ಹೊಡೆದಿದ್ದಾಯ್ತು. ಈಗ ಟಯರೇ ಬಿಚ್ಚಿ ಪಂಚರ್ ಹಾಕ್ಸ್ಕೊತೀವಿ. ನೋಡಿ ಬಿಚ್ಚಕ್ಕೆ ಮಿಷಿನ್ ಎಲ್ಲ ತಗೊಬಂದರು. ಹೆಂಗೂ ಇಲ್ಲೇ ಖಾಲಿ ಗಾಡೀಲಿ ಆಗಿದ್ದಕ್ಕೆ ಸರಿ ಹೋಯ್ತು. ಲೋಡ್ ಗಾಡಿಯೆಲ್ಲ ಇದ್ರೆ ಮತ್ತೆ ಸಮಸ್ಯೆ ಆಗೋದು. ನಾವೆತ್ತಿ ಎಲ್ಲ ಬಿಚ್ಕೋಬೇಕಾಗಿತ್ತು. ಅಲ್ಲಿ ಬೇರೆ ಅರ್ಜೆಂಟ್ ಮಾಡ್ತಾವ್ರೆ, ಏನು ಮಾಡ್ತಾರೋ ಏನು ಗೊತ್ತಿಲ್ಲ. ಬರ್ರಿ ಫಸ್ಟ್ ಗಾಡಿ ಕೆಲಸ, ಆಮೇಲೆ ಲೋಡ್ ನೋಡೋಣ ಹೆಂಗಾಗುತ್ತೆ ಅಂತ. ಬಿಚ್ಚಿ ಪಂಚರ್ ಹಾಕ್ಸ್ಕೊಂಡೆ ಹೋಗೋಣ ಒಂದೇ ಸಲ. ನೋಡಿ ಪಂಚರಲ್ಲಿ ಹಾಕ್ಬಿಟ್ಟು ಎಲ್ಲ ಫಿಟ್ ಮಾಡ್ತಾಯಿದ್ದಾನೆ. ಆದರೆ ಏನಪ್ಪ ಅಂದರೆ ಕಲ್ಲೆಟ್ಟು ಬಿದ್ದುಬಿಟ್ಟಿದೆ ಟಯರ್ಗೆ. ಅದು ಬರಲ್ಲ ಟಯರು ಇವಾಗ. ಅದನ್ನೇನು ಮಾಡಿದ್ದೀನಿ, ಇದನ್ನು ಹಂಗೆ ಪಂಚರ್ ಹಾಕ್ಬಿಟ್ಟು ಹಾಕಿದ್ದೀನಿ. ಇವಾಗ ನೋಡಿ ಅಲ್ಲಿ ಈಗ ಸೆಕೆಂಡ್ ಆಕ್ಸಲಲ್ಲಿರೋ ಟಯರ್ ತೆಗೆದು ಲಿಫ್ಟ್ ಆಕ್ಸಲ್ಗೆ ಹಾಕ್ಕೋಬೇಕೀಗ. ಇದಕ್ಕೆ ಅಲ್ಲಿ ಲಿಫ್ಟ್ ಆಕ್ಸಲ್ದು ತೆಗೆದುಬಿಟ್ಟು ನೋಡಿ, ಅಲ್ಲಿ ಲಿಫ್ಟ್ ಆಕ್ಸಲ್ ತೆಗೆದು ಇದಕ್ಕೆ ನೋಡಿ, ಲಿಫ್ಟ್ ಆಕ್ಸಲ್ ತೆಗೆದುಬಿಟ್ಟು ಸೆಕೆಂಡ್ ಆಕ್ಸಲ್ಗೆ ಹಾಕಿ ಈಗ ಒಡೆದೋಗಿರೋ ಟಯರ್ನ ಲಿಫ್ಟ್ ಆಕ್ಸಲ್ಗೆ ಹಾಕ್ಕೊಂಡು ಬಂದು ಹೊಸಪೇಟೆಲ್ ಹೋಗಿ ಹೊಸ ಟಯರ್ ಹಾಕಬೇಕು. ಅದು ಕಲ್ಲೆಟ್ಟು ಬಿದ್ದಿರೋದ್ರಿಂದ ಟಯರ್ ಬರಲ್ಲ ಅಂತೆ. ಬರೀ ಎಲ್ಲ ಫಿಟ್ಟಾಯಿತು. ಫಿಟ್ ಮಾಡ್ಕೊಂಡು ಸೀದಾ ಫಸ್ಟು ಲೋಡ್ಗೆ ಹೋಗೋಣ, ಆಮೇಲೆ ನೋಡೋಣ. ಫೋನು ಸಿಕ್ಕಾಪಟ್ಟೆ ಫೋನ್ ಮಾಡ್ತಾವ್ರೆ. ಫ್ಯಾಕ್ಟ್ರಿ ಗೇಟಿಗೆ ಬಂದು ನಿಲ್ಸಿದ್ದೀನಿ. ಒಂದು 10 ನಿಮಿಷ ಟೈಮ್ ಕೊಡು ಅಂತವ್ರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬೇರೆ ಗಾಡಿ ಎಲ್ಲ ಒಳಗೆ ಹೋಗ್ಬಿಟ್ಟಿದೆ ಲೋಡ್ಗೆ. ನಮ್ಮದು ಲೇಟ್ ಆಗ್ಬಿಡ್ತು ಅಂತೇಳಿ ಇದು ಮಾಡ್ತಾರೆ. ಇಲ್ಲೊಂದು ಗಾಡಿ ಬಂದು ಸ್ಕ್ರಾಪ್ ಗಾಡಿ ನಿಂತಿದೆ. ಸದ್ಯಕ್ಕೆ ಎಂಟ್ರಿ ಮಾಡಿಸೋದೆಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಯಾವಾಗ ಕರೀತಾರೆ ನೋಡ್ಬೇಕು ಗಾಡಿನ. ಗಾಡಿ ತಗೋ ಕೂತಿರು ಅಂತ ಹೇಳಿದ್ದಾರೆ. ನೋಡೋಣ ಸದ್ಯಕ್ಕೆ ಈಗ ನಮ್ಮ ಅರ್ಜುನ ಒಳ್ಳೆ ಮರದನೆಳಗೆ ಹಾಕಿದ್ದೀವಿ. ಎಷ್ಟೊತ್ತಾಗುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗ್ತಾ ಐತೆ. ನೋಡಿದ್ರೆ ಈ ಥರ ಕಟ್ಟೆಗಳು ಕೊಟ್ಟು ಲೋಡ್ ಮಾಡಿಸ್ಬೇಕಿಲ್ಲ. ನೋಡಿ ಕಟ್ಟೆಗಳು ಏನು ಕೊಡೋದಂದರೆ ಆ ಚೈನು ಎತ್ತಕ್ಕೆ, ಅಲ್ಲಿ ಬರ್ತೈತಲ್ಲ ಚೈನ್ಗಳನ್ನ ಎತ್ತಕ್ಕೆ. ಏವಲ್ಲ ನಿಕಲ. ಹಾಂ ಚೋಡು ನೋಡಿ ಎಷ್ಟು ಕ್ಲೀನಾಗಿ ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕಿದೆ. ಅಲ್ಲಿ ಒಂದೇ ಸಲ ಎತ್ಕೊಂಬರ್ತಾನೆ ಒಂದು ಲೈನು. ಇಲ್ಲಿ ಒಂದು ಲೈನ್ಗೆ 2 ಸಲ ಎತ್ಕೊಂಬರ್ತಾನೆ. 9 ಪೀಸು, 2, 4, 6, 8, 9 ಪೀಸ್, 18 ಪೀಸ್ ಕೊಡ್ತದೆ ಒಂದು ಲೈನಿಗೆ. 2 ಲೈನ್ ಆಗೈತೆ. 1, 2, ಅದ್ರ ಮೇಲೆ 3ನೇದು, ಇದ್ರ ಮೇಲೆ 4ನೇದು. ಒಟ್ಟು 5 ಲೈನ್ 6 ಲೈನ್ ಹಾಕ್ತಾರೆ ಅಷ್ಟೇ ಟೋಟಲ್. ಅಂದರೆ ಅಲ್ಲಿ 3, ಇಲ್ಲಿ 3, ಅಲ್ಲಿ 3, ಇಲ್ಲಿ 3 ಅಷ್ಟೇ.
6 ಲೈನ್ ಹಾಕ್ಬೋದಷ್ಟೇ. ಎಡವಟ್ ಮಾಡಿಬಿಟ್ರಿ ಇವತ್ತು, ಲೋಡಿಂಗೇ ಎಡವಟ್ ಮಾಡಿಬಿಟ್ರು. ಆ ಗ್ಯಾಪು ಕೆಳಗಡೆ ಅದು ಜಾಸ್ತಿ ಒಳಗೆ ತಂದುಬಿಟ್ರು. ಟೋಟಲ್ ಇವಾಗ 2-3 ಲೈನ್ ಆಗೋಯ್ತು. ಇನ್ನು 3 ಲೈನ್ ಹಾಕ್ಬೇಕು. 2 ಆ ಥರ ಕಟ್ಟಾಯ್ತು. ಉದ್ದ ಸಾಲಲ್ಲ ಅಂತ ತುಂಡಾಗಿದ್ದಕ್ಕೆ ಅದು ಎಕ್ಸ್ಟ್ರಾ ಪೀಸ್ ಬೇರೆ ಕೊಡ್ಸೋದು. ಇನ್ನೊಂದು ಅರ್ಧ ಗಂಟೆ ಲೋಡ್ ಆಗ್ಬಿಡ್ತವೆ. ಅರ್ಧ ಗಂಟೆ ಬೇಕು, ಲೋಡ್ ಆಗ್ಬಿಡ್ತವೆ. ಆಮೇಲೆ ಆರಾಮಾಗಿ ಹೋಗಿ ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ನೋಡ್ಕೊಂಡು ಬಿಲ್ ಇಸ್ಕೊಂಡು ಹೊರಡೋಣ. ಸದ್ಯಕ್ಕೊಂದು ನಮ್ಮ ಅಂಕೋಲದಿಂದ ಗಣೇಶ್ ಅವರು ಫೋನ್ ಮಾಡ್ತಾವ್ರೆ, ಅವ್ರ ಹತ್ರ ಮಾತಾಡೋಣ. ಲೋಡ್ ಮಾಡ್ಕೊಂಡು ಕುಣಿಗಾಲಿಂದ ರೋಡಿಗೆ ಬಂದೆ. ಇಲ್ಲಿ ಕಾರ್ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ಬೆಳಗ್ಗೆ 5 ಕಡೆಯಿಂದ ಹೋಯ್ತಾ ಇದ್ರು, ಇವಾಗ ಆ ಕಡೆಯಿಂದ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ ನೋಡಿ. ಕಾರ್ 1 ಕಿಲೋಮೀಟರ್ ಎಲ್ಲ ಜಾಸ್ತಿನ ಲಂಸ ಐತೆ ನೋಡಿ. ಬರ್ರೇ ಕಾರು. ಇಲ್ಲಿ ಆಕ್ಸಿಡೆಂಟ್ ಬೇರೆ ಆಗೈತಿ, ಇಲ್ಲಿ ಗಲಾಟೆ ಬೇರೆ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಬರ್ರೇ ಕಾರು ನೋಡಿ. ಮಳೆ ಬೇರೆ ಬರ್ತಾ ಇದೆ. ಕಾರು ಅಲ್ಲಿವರೆಗೂ ನೋಡಿ, ನೋಡಿದ್ರ ಎಲ್ಲಿವರೆಗೂ ಐತಂದ್ರೆ ಕಾರು. ಅಯ್ಯ ಈ ಕಡೆ ನೋಡ್ಕೊಂಬ, ಆ ಕಡೆ ನೋಡ್ಕೊಂಡು ಈ ಕಡೆ ಬಂದಿದ್ಯಾ ಎಲ್ಲ ಕಾರು. ಈ ಭಾನುವಾರ ಬಂದ್ಬಿಟ್ರೆ ಈ ಮಂಗಳೂರು ಬೆಂಗಳೂರು ರೋಡಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ ನೋಡಿ. ಎಷ್ಟು ಕಾರ್ ಇದೆ ಅಂದರೆ ಎಲ್ಲಿವರೆಗೂ ಜಾಮ್ ಆಗೈತೆ ಅನ್ನೋದು ಗೊತ್ತಿಲ್ಲ. ನಮಗೆ ಕಣ್ಣಿಗೆ ಕಾಣೋಷ್ಟು ದೂರ ಜಾಮಲ್ಲೇ ಕಾಣ್ತೈತೆ ನೋಡಿ. ನಮಗೆ ಕಣ್ಣಿಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ ಜಾಮಲ್ಲೇ ಕಾಣ್ತೈತೆ. ಇಲ್ಲಿ ನಾವು ಬ್ರಿಡ್ಜ್ ಕೆಳಗಡೆ ಆಗಿ ಕುಣಿಗಾಲ್ ಊರೊಳಗೆ ಆಸಿ ಹೋಗೋದು. ನಮಗೆ ಅದು ಸಂಬಂಧ ಬರಲ್ಲ. ನಾವು ಆರಾಮಾಗಿ ಹೋಗ್ಬಿಡೋಣ. ಮಳೆ ಬೇರೆ ಬರ್ತೈತೆ, ಕ್ಲೈಮೇಟ್ ಬೇರೆ ಸೂಪರ್ ಆಗೈತೆ. ಚಳಿ ಕ್ಲೈಮೇಟು, ಬಿಸಿ ಇಲ್ಲ, ತಂಪಗೈತೆ. ಹೋಯ್ತಾ ಇರೋ ನಿಧಾನಕ್ಕೆ. ಸಮಾಧಾನ. ಚಿತ್ರದುರ್ಗ ಬೈಪಾಸ್ ಬಂದಿದ್ದೀನಿ, ಮಳೆ ಬರ್ತಾ ಇದೆ. ಇಲ್ಲೊಂದು ಗಾಡಿ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಇವರು ಮಾರುತಿ ಅಂತೇಳಿ. ನಮ್ಮ ಗಾಡಿ ಆ ಗಾಡಿ ನೋಡೇ ಸೇಮ್ ಬಾಡಿ ಕ್ಯಾಬಿನ್ ಕಟ್ಸಿರೋದು. ಅದು ನಮ್ಗಿಂತ ಮುಂಚೆ ಬಂದಿರೋ ಗಾಡಿ. ಅದೇ ಥರ ಬರಲಿ ಅಂತೇಳಿ ನಮ್ಮ ಗಾಡಿ ಸೇಮ್ ಬಾಡಿ ಕ್ಯಾಬಿನ್ ಕಟ್ಸ್ಕೊಂಡು ಬಂದಿರೋದು. ಇದರಲ್ಲಿ ಹೋಗಿ ನಾಮಕಲಲ್ಲಿ 2 ಒಂದೇ ಕಡೆ ಬಾಡಿ ಕ್ಯಾಬಿನ್ ಕಟ್ಸ್ಕೊಂಡಿರೋದು. ಅದು ಇವಾಗ ಗೋವಾ ಲೋಡ್ ಆಗೈತೆ. ಇರೋರಾಗ ಇಬ್ಬರು ಜೊತೆಲೆ ಊಟ ಮಾಡ್ಕೊಂಡು ಬಿಟ್ವಿ. ಇಲ್ಲಿ ಇವಾಗ ಚಿತ್ರದುರ್ಗ ಬೈಪಾಸಲ್ಲಿ ಹೋಯ್ತಾ ಇದ್ದೀವಿ. ಆ ಗಾಡಿ ನೋಡಿ ಸ್ಪೀಡ್ ಹೋಗ್ತೈತೆ. ಅದು ಬಂದ್ಬಿಟ್ಟು 27 ಟನ್ ಪೇಪರ್ ಇಲ್ಲಿ ಲೋಡ್ ಆಗೈತೆ ಗೋವಾಗೆ. ನಮ್ಮ ಮಾಮೂಲಿ ಹೊಸಪೇಟೆಗೆ ಡೈರೆಕ್ಟ್ ಲೋಡ್ ಆಗೈತೆ ಅದು ಗೋವಾಗೆ. ಹೆಂಗೆ ಹೋಗ್ತಾ ಇದೆ ಗಾಡಿ. ಅದು ಮಳೆ ಮಾತ್ರ ತುಮಕೂರಿಂದನೂ ಮಳೆ ಹೋಯ್ತಾನೇ ಇದೆ ಸ್ವಾಮಿ. ನಮಗೆ ಸೆಂಟ್ರಲ್ ಹಿರಿಯೂರಲ್ಲಿ ಸಿರಾದಲ್ಲಿ ಗ್ಯಾಪ್ ಕೊಡ್ತು. ಆ ನಂತರ ಎಲ್ಲೂ ಮಳೆ ಬರಲಿಲ್ಲ. ಮತ್ತೆ ಶುರುವಾಗಿದೆ. ಚಿತ್ರದುರ್ಗ ಬೈಪಾಸ್ ಎಂಟ್ರಿ ಕೊಡ್ತಿದ್ದಂಗೆ ಮಳೆ ಶುರುವಾಗಿದೆ. ಪೇಪರ್ ಇಲ್ಲ ಅಂತವೆಲ್ಲ ಲೋಡ್ ತುಂಬಬೇಕು. 8 ಲೋಡ್ ತುಂಬಿದಾಗ ಓಡ್ಸೋಕ್ಕೆ ಒಂಥರ ಖುಷಿ. ಗಾಡಿ ಫ್ರೀಯಾಗಿ ಹೋಗ್ತಿರ್ತದೆ, ಒಳ್ಳೆ ಕಾರ್ ಹೋದಂಗೆ ಹೋಗ್ತಿರ್ತವೆ. ಇದೇನಾಗುತ್ತೆ, ಅದಿಮ್ಕೊಂಡು ಕುತ್ಕೊಂಡಿರ್ತಾವಲ್ಲ, ಕಲ್ಲು ಅದಿಮ್ಕೊಂಡಂಗೆ ಆ್ಯಕ್ಷನ್ ಕೊಡೋಲ್ಲ ಗಾಡಿ, ಫ್ರೀಯಾಗಿ ಹೋಗಲ್ಲ ಗಾಡಿ. ಇದೆಲ್ಲ ನಮ್ಮವೆಲ್ಲ ನೋಡಿ ಹೆಂಗೋಗುತ್ತೆ. ಸೇಮ್ ಅದು 14 ವೀಲು, ನಮ್ಮದು 14 ವೀಲು. ಬಾಡಿ ಕ್ಯಾಬಿನು, ಹಿಂದೆ ಡಿಸೈನು, ಪಸನು, ಸೈಡು ಎಲ್ಲ ಸೇಮ್ ಒಂದೇ ಇರುತ್ತೆ ಗಾಡೀಲಿ. ಆ ಗಾಡಿ ನೋಡಿ ನಮ್ಮ ಗಾಡಿ ಸೇಮ್ ಬಾಡಿ ಕ್ಯಾಬಿನ್ ಕಟ್ಸಿದ್ದು ನಮ್ಮ ಓನರ್ ಫ್ರೆಂಡೇ ಅವರು, ಮಾರುತಿ ಅಂತ. ನಮಗೆ ಸಬ್ಸ್ಕ್ರೈಬರ್ ಅಂತ. ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ ಅವರು. ಮಳೆ ಇರೋದ್ರಿಂದ ಏನು ಕಾಣ್ತಿಲ್ಲ. ಟಾರ್ಪಲೆಲ್ಲ ಸೇಮ್ ಆಯ್ತು ನೋಡಿ ಅದರ ಗಾಡಿ. ಟಾರ್ಪಲೆಲ್ಲ ಸೇಮ್ ಆಯ್ತು.
ಟಾರ್ಪಲ್ಲು ಸೇಮ್ ಐತೆ ಗಾಡಿಗೆ ನಮ್ಮ ಥರನೇ. LED ಲೈಟು ಎಲ್ಲ ಸೇಮ್ ನೋಡಿ. ಮತ್ತೆ ಬರ್ತಾರೆ ಅಲ್ಲ ಅನ್ಕೊಂತಾರೆ. ಹಿಂಗೆ ಗಾಡಿಗಳು ಜೊತೆ ಆಗ್ಬಿಟ್ರೆ ಓಡ್ಸೋಕ್ಕೆ ಒಂಥರ ಖುಷಿ, ಇಂಟ್ರೆಸ್ಟ್, ನಿದ್ದೆ ಬರಲ್ಲ, ಬೇಜಾರಾಗಲ್ಲ. ನೀನು ನಾನು ಅಂತ ಪೈಪೋಟೆಲ್ ಓಡಾಡ್ತಿರ್ಬೋದು. ಈ ಥರ ಓಡಿಸ್ತಾ ಇದ್ರೆ ಬೇಜಾರಾಗಲ್ಲ. ಈಗ ನಾವು ಲೆಫ್ಟಿಂದ ಓವರ್ಟೇಕ್ ಮಾಡೋಣ, ಅವ್ರನ್ನ ಓವರ್ಟೇಕ್ ಮಾಡ್ತೀನಿ. ಆ ಗಾಡಿಗೆ ರೆಕ್ಸಿನ್ ತಗೊಂಡಾರೆ, ನಮಗೆ ರೆಕ್ಸಿನ್ ಇಲ್ಲ. ನಮಗೆಲ್ಲ ಬಟ್ಟೆ ತರ್ಪಲೆ. ಹೊಡೆ 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 ನೋಡಿ, ಇವೆಲ್ಲ ಸೇಮ್. ಲೈಟ್ಗಳೆಲ್ಲ ಸೇಮ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಮಳೆನೂ ಅದ್ರಾಗೆ, ಗಾಳಿ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕೇನೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ. ಬೈಪಾಸ್ ಬರ್ತಿದ್ದಂಗೆ ಆ ಕಡೆಯಿಂದ ಆಗಲಿ ಈ ಕಡೆಯಿಂದ ಆಗಲಿ ಎಲ್ಲ ರೋಡಲ್ಲಾಗಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರ್ತದೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಿ ಅಂದರೆ ಹೊಸಪೇಟೆಲ್ಲಿದ್ದೀನಿ. ರಾತ್ರಿ 3 ಗಂಟೆ ಬಂದು ಮಲಿಕೊಂಡೆ. ಈಗ 8:15 ಅಂದರೆ 10 ನಿಮಿಷ ಕಮ್ಮಿ, 8:20 ಇವಾಗ. 8 ಗಂಟೆಗೆ ಒಳಗೆ ಬಿಟ್ಟಿದ್ದಾನೆ ಎಲ್ಲ ಗಾಡಿಯಲ್ಲಿ ನೋಡಿ. ಒಳಗಡೆ ಬಿಟ್ಟು ಬಿಲ್ ಕೊಟ್ಟ ಅಂದರೆ ಹೋಗಿ ತೂಕ ಮಾಡ್ಕೊಂಡು ಇವೆಲ್ಲ ಕೋಕ್ ಗಾಡಿಗಳು. ಇದು ಗೋಲಿ ಗಾಡಿ ನೋಡಿದ್ದು ಕಾಣ್ತೀವಲ್ಲ, ಇದು ಗೋಲಿ. ಇದು ಬಂದು ಮಾಮೂಲಿ ಗೋಲಿ, ನಾವು ತುಂಬ್ತೀವಲ್ಲ ಗೋಲಿ, ಅದಲ್ಲ. ಇದಕ್ಕೆ ಗೋಲಿ ಅಂತಾರೆ, ನಾವು ತುಂಬೋದು ಸ್ಪಾಂಜ್ ಅಂತಾರೆ. ಎರಡೂ ಸೇಮೇನೆ, ಆದರೆ ಇದು ಮಣ್ಣು ಅಷ್ಟೇ. ಇದು ಗೋಲಿ ಆಗಿರ್ತದೆ, ಮಣ್ಣಿನ ಅಂಶ ಇರುತ್ತೆ. ನಾವು ತುಂಬೋದು ಕಬ್ಬಿಣ ಅಂಶ ಇರ್ತದೆ, ಅದು ಕಬ್ಬಣ. ಅದು ನೆನೆಯಂಗಿಲ್ಲ, ಇದು ನೆಂದರೂ ಪರವಾಗಿಲ್ಲ, ಏನಾಗಲ್ಲ. ಇದನ್ನು ತಗೊಂಡೋಗಿ ಇವಾಗ ಇದಕ್ಕೆ ಕಬ್ಬಿಣದ ಅಂಶ ಇದು ಕೊಡ್ತಾರೆ. ಏನೋ ಹೀಟ್ ಮಾಡಿ ಎಲ್ಲ ಕಬ್ಬಿಣದ ಅಂಶ ಕೊಡ್ತಾರೆ ಇದಕ್ಕೆ, ಆಮೇಲೆ ಸ್ಪಾಂಜ್ ಆಗೋದು. ಇದು ಎಲ್ಲ ಗಾಡಿ ಒಳಗಡೆ ಕೂಡಾಕವ್ರೆ. ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ 3 ಗಂಟೆ ಬಂದು 8 ಗಂಟೆಗೆ ಎಬ್ಬಿಸ್ಬಿಟ್ಟವನಪ್ಪ. 2 ಗಾಡಿ ಐತೆ ಬುಲೆಟ್ದು, 2 ಖಾಲಿ ಮಾಡ್ಕೊಂಡು ಲೋಡು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಲೋಡ್ಗಳು ಕಡಿಮೆ, ಮಳೆ 8:20 ಆದ್ರೆ ಹೆಂಗೈತೆ ಕ್ಲೈಮೇಟ್. ಸೂರ್ಯನೇ ಇಲ್ಲ, ಮಳೆ ಮೋಡ ನೋಡಿ. ಎಲ್ಲಿ ಸಿರಾವರೆಗೂ ಮಳೆ ಬಂತು. ಸಿರಾದಿಂದ ಹಿರಿಯೂರಲ್ಲಿ ಇರಲಿಲ್ಲ, ಮತ್ತು ಚಿತ್ರದುರ್ಗದಲ್ಲಿ ಮಳೆ ಬಂತು. ದುರ್ಗ ಬಿಟ್ಟಾದ್ಮೇಲೆ ಸ್ವಲ್ಪ ಕಡಿಮೆನೇ ಮಳೆ. ಒಟ್ನಲ್ಲಿ ಮೋಡ ಅಂತೂ ಹಿಂಗೇ ಐತೆ. ನೋಡೋಣ ಎಷ್ಟೊತ್ತು ಖಾಲಿ ಮಾಡ್ತಾನೆ ಏನು ಅಂತ. ಬೇಗ ಖಾಲಿ ಮಾಡಿಸ್ಕೊಂಡು ಟಯರ್ ಬೇರೆ ಹಾಕ್ಸ್ಬೇಕು. ಒಂದು ಜೊತೆ ಟಯರು ಹಾಕಿ ಮತ್ತು ಲಿಫ್ಟ್ ಆಕ್ಸಲ್ಗೆ ಬೇರೆ ಟಯರ್ಗಳೆಲ್ಲ ಹಾಕ್ಬೇಕು. ಸುಮಾರು ಟಯರ್ಗಳು ಚೇಂಜ್ ಮಾಡಬೇಕು. ಇವತ್ತು 4 ಟಯರ್ಗಳು ಚೇಂಜ್ ಮಾಡಬೇಕು. ಸೆಕೆಂಡ್ ಆಕ್ಸಲ್ಗೆ ಒಂದು ಜೊತೆ 2 ಟಯರು ಹೊಸದು, ಮತ್ತು ಲಿಫ್ಟ್ ಆಕ್ಸಲ್ಗೆ ಅದು ಯಾವುದೋ ಐತಂತೆ, ಅವು ಹಾಕೋಬೇಕಂತ ಹೇಳವ್ರೆ. ನೋಡೋಣ, ಅಲ್ಲಿ ಹೋಗ್ತಾ ಸಿಗೋಣ ಏನೇನಾಗುತ್ತೆ ಅನ್ನೋದು.